ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಹೆಸರು ಬೇಳೆಯಿಂದ ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಅದ, ಟೇಸ್ಟಿನೂ ಅದ್ರಿ, ಹೆಲ್ದಿನೂ ಅದ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. 1 ಅವರ್ಗಿಂತ ಮುಂಚೆನೇ ಇದನ್ನು ನೆನೆಸಿಟ್ಟಿದ್ದೆ. ಬೇಗನೆ ನೆನಿಬೇಕಂದ್ರೆ ನೀವು ಉಗುರು ಬೆಚ್ಚಗಿನ ನೀರಿನಲ್ಲಿನೂ ಹಾಕಿ ತಗೋರಿ. ನೋಡಿ, ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಹಾಕಿರಿ. ನೋಡಿ, ಇದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಶುಂಠಿ, ಒಂದು 2 ಸ್ಪೂನು ಅಥವಾ 3 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ. ಈಗ ಇದನ್ನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಇದನ್ನು ನೋಡಿ, ಈಗ ಇದನ್ನು ಈ ಪೇಸ್ಟನ್ನು ಇದರಲ್ಲಿ ಹಾಕೊಂಡ್ರಿ. ತುಂಬ ತೆಳು ಮಾಡಬಾರ್ದು ಹಿಟ್ಟು, ಸ್ವಲ್ಪ ನೀರನ್ನು ಹಾಕ್ಕೊಂಡೆ ರುಬ್ಕೊರಿ. ನೋಡಿ, ಇನ್ನೊಂದು 2 ಸ್ಪೂನ್ ಆಗಷ್ಟು ನೀರನ್ನು ಮಿಕ್ಸಿ ಪಾತ್ರೆಗೆ ಹಾಕಿದ್ದೀನಿ. ಇದಕ್ಕೊಂದು 3 ಸ್ಪೂನ್ ಆಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆನ ಹಾಕ್ತೀನಿ. ಇದರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ಮತ್ತು ಕ್ರಿಸ್ಪಿನೂ ಆಗ್ತದೆ ರೀ. ಈಗ ಅದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಮಿಕ್ಸ್ ಮಾಡಿ ಒಂದು ಮುಚ್ಚಿ 10 ನಿಮಿಷ ತೆಗೆದು ಇಡ್ತೀನಿ ರೀ. ಹಿಟ್ಟು ರವೆ ಚೆನ್ನಾಗಿ ನೆನೀತದೆ ರೀ. ನೋಡಿ, 10 ನಿಮಿಷ ಆಗ್ಯದ ರೀ. ರವೆ ಏನಾಗಿರ್ತದೆ ಆ ನೀರನ್ನು ಹಿಡ್ಕೊಂಡು ಹಿಟ್ಟು ಇನ್ನೊಂದು ಚೂರು ಗಟ್ಟಿಯಾಗ್ಯದ ನೋಡಿರಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಿನಿ. ಈ ಬ್ರೇಕ್ಫಾಸ್ಟನ್ನು ಹೆಲ್ದಿ ಆಗೋಕ್ಕೆ ಒಂದು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಕ್ಯಾಪ್ಸಿಕಮ್ಮು, ನೋಡಿ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ನಿಮಗೆ ಮತ್ತು ಯಾವ ವೆಜಿಟೇಬಲ್ಸ್ ಇಷ್ಟ ಅಂದರೂ ಹಾಕ್ಬೋದು. ಸ್ವೀಟ್ ಕಾರ್ನ್ ಹಾಕ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಅಷ್ಟನ್ನೇ ಹಾಕ್ಕೊಂಡು ನೀವು ಮಾಡ್ಕೊರಿ. ಈಗ ನೋಡಿ, ವೆಜಿಟೇಬಲ್ಸು ಎಲ್ಲ ಚೆನ್ನಾಗಿ ಏನಾಗ್ಯಾವ ಮಿಕ್ಸ್ ಆಗ್ಯಾವ ರೀ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಈನೋವನ್ನು ಹಾಕ್ತಾಯಿದ್ದೀನಿ. ಈನೋ ಬೇಡ ಅಂದ್ರೆ ನೀವು ಇದ್ರ ಬದಲು ಬೇಕಿಂಗ್ ಸೋಡಾ ಅನ್ನೋದ್ರೂ ಹಾಕಿರಿ. ಈನೋ ಆ್ಯಕ್ಟಿವೇಟ್ ಆಗೋಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಈನೋ ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕು ರೀ. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಹಿಟ್ಟು ತುಂಬಾ ಅವಾಗ ಏನಾಗ್ತದೆ ರೀ, ಫಳ್ಳಾಗಿರ್ತದೆ. ಈಗ ಹಿಟ್ಟು ರೆಡಿ ಆಗ್ಯದ್ರಿ. ಇದೇ ಥರ ಇರ್ಬೇಕು, ತುಂಬ ತೆಳು ಇರಬಾರ್ದು ರೀ. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಈಗ ಒಂದು ತೆವೆಯನ್ನು ಕಾಯಿಲೆಕ್ಕೆ ಇಟ್ಟಿದ್ರೆ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ. ನೋಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿನಿ. ಈಗ ಅದನ್ನು ಫಸ್ಟ್ ಹಿಟ್ಟನ್ನು ತೊಗೊಂಡು ತೆಳು ಸಣ್ಣ ದೋಸೆ ಥರ ಒಂದು ಫಸ್ಟನ್ನು ಹಾಕ್ತೇನೆ ರೀ. ಇಷ್ಟೇ, ಅಂದರೆ ತುಂಬ ತೆಳುವನಲ್ಲ, ಈ ರೀತಿ ಹಾಕ್ಬೇಕು ನೋಡಿರಿ. ಇಷ್ಟನ್ನು ಹಾಕಿ ಇಲ್ಲೊಂದು ನಾನು ಬ್ರೆಡನ್ನು ತೊಗೋತೀನಿ. ಈ ವೈಟ್ ಬ್ರೆಡ್ ಬೇಡ ಅಂದರೆ ನೀವು ವೀಟ್ ಬ್ರೆಡನ್ನಾದ್ರೂ ತೊಗೋರಿ. ನೋಡಿ, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಈ ರೀತಿ ಹಿಟ್ಟನ್ನು ಹಾಕೋಬೇಕ್ರಿ. ನೋಡಿ, ಇದನ್ನು ಹಾಕ್ಕೊಂಡು ಈ ರೀತಿ ನೋಡಿ ಸೈಡ್ದಿಂದ ಈ ರೀತಿ ನೋಡಿ ಶೇಪ್ನು ಚೆನ್ನಾಗಿ ಬರ್ತದೆ. ನೋಡಿ, ಈ ರೀತಿ ಮಾಡಿ ಆ ಹಿಟ್ಟನ್ನು ಆ ಬ್ರೆಡ್ ಶೇಪ್ನಲ್ಲಿನೇ ಇದನ್ನು ಮಾಡ್ಕೊರಿ. ಅವಾಗ ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ರೀ. ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲೇ ಎಣ್ಣೆನೂ ಹಾಕ್ತೀನಿ ರೀ. ನೋಡಿ, ಮುಚ್ಚಿ 2 ನಿಮಿಷ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ. 2 ನಿಮಿಷ ಆಗಿದೆ ನೋಡಿರಿ. ಒಂದು ಸೈಡ ಬೇಯ್ದದ್ರಿ. ನೋಡಿ, 2 ಸೈಡ್ ಏನಾಗಿಲ್ರಿ, ಅದು ಚೆನ್ನಾಗಿ ಬೇಯಲಿರಿ. ನೋಡಿ, ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೂ ಆಗಿರ್ತದೆ ರೀ. ನೋಡಿ, 2 ಸೈಡು ಚೆನ್ನಾಗಿ ಬೇಯ್ದ ಮೇಲೂ ನೋಡಿ ಈ ರೀತಿ ಸೈಡ್ದಿಂದನೂ ನೀಟಾಗಿ ಬೇಯಿಸ್ಬಿಟ್ಟು ತಗೋರಿ. ನೋಡಿ, ಎಲ್ಲ ಕಡೆ ಚೆನ್ನಾಗಿನೂ ಬೇಯ್ದದ. ನೋಡಿ, ಕ್ರಿಸ್ಪಿನೂ ಅದ, ಟೇಸ್ಟಿನೂ ಅದ ರೀ, ಹೆಲ್ದಿನೂ ಅದ, ಕಡಿಮೆ ಎಣ್ಣೆನೂ ಬಳಸೀವಿ. ಇದನ್ನು ಪ್ರೋಟೀನ್ ಇರುವಂಥ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ಬಿಸಿ ಬಿಸಿಯಾಗಿರುವಂಥ ಈ ಬ್ರೇಕ್ಫಾಸ್ಟು ರೆಡಿ ಆಗಿದ್ರಿ. ಇದಕ್ಕೆ ಏನು ಹೆಸರಿಡೋದು ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತಾರೆ. ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ರವೆಯಿಂದ ಕ್ರಿಸ್ಪಿನೂ ಆಗೈತೆ, ಟೇಸ್ಟಿನೂ ಒಳಗಡೆಯಿಂದ ಸಾಫ್ಟು, ಹೊರಗಡೆಯಿಂದ ಕ್ರಿಸ್ಪಿಯಾಗಿರ್ತದೆ. ನೋಡಿ, ನಾನು ನಿಮ್ಗೆ ಕಟ್ ಮಾಡಿನೇ ತೋರಿಸ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದದ್ದು ನೋಡಿ. ಇದನ್ನು ನೀವು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಶೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಏನು ಹೆಸರು ಇಡೋದು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್